ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ 16 ಜೂನ್ ಸೋಮವಾರ ಮಾರ್ಕೆಟಲ್ಲಿ ರಿಕವರಿ ಬಂತು. ನಿಫ್ಟಿ 0.92% ರಿಕವರಿ ಆದರೆ ಬ್ಯಾಂಕ್ ನಿಫ್ಟಿ 0.75% ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ನಾವು 0.89% ರಿಕವರಿನ ನೋಡಿದ್ವಿ. ಸೊ ಇಲ್ಲಿಂದ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ 17 ಜೂನ್ ಮಂಗಳವಾರ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ಡಿಸ್ಕಸ್ ಮಾಡೋಣ. ಇನ್ನು ಮುಂದುವರೆಯಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇನ್ನು ನಾವು 17 ಜೂನ್ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ನಾವು ಏನೇನೆಲ್ಲ ಅನಲೈಸ್ ಮಾಡ್ತೀವಿ ಅವೆಲ್ಲ ಪ್ಯಾರಾಮೀಟರ್ಸ್ಗಳು ಯಾವ ಲೆವೆಲ್ ಅಲ್ಲಿ ಇದಾವೆ ಅಂತ ನೋಡೋಣ. ಮೊದಲನೇದಾಗಿ ಬ್ರೆಂಟ್ ಕ್ರೂಡ್ ಆಯಿಲ್ ನಾವು ನೋಡ್ಲೇಬೇಕಾಗುತ್ತೆ. ಏತಕ್ಕಂತಂದ್ರೆ ನಾವು ನಿನ್ನೆ ದಿನ ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ಅಲ್ಲಿ ಏನಾದ್ರು ಅಗೇನ್ ಕರೆಕ್ಷನ್ ಬರೋದು, ಏನಾದ್ರು ಬ್ರೆಂಟ್ ಕ್ರೂಡ್ ಆಯಿಲ್ ಈಗಿನ ಲೆವೆಲ್ ಇಂದ ಹೈಯರ್ ಲೆವೆಲ್ ಕಡೆ ಅದು 78-80 ಕಡೆ ಹೋದ್ರೆ ಕರೆಕ್ಷನ್ ನೋಡ್ತೀವಿ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಸೈಡ್ ವೇಸ್ ಹೋಗ್ಲಿ ಅಥವಾ ಇಲ್ಲಿ ಕರೆಕ್ಷನ್ ಬಂದ್ರೆ ಕೂಡ ನಾವು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಥವಾ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ರಿಕವರಿನ ನೋಡ್ತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಬ್ರೆಂಟ್ ಕ್ರೂಡ್ ಆಯಿಲ್ ಇಲ್ಲಿ ಸೈಡ್ ವೇಸ್ಟ್ ಸ್ವಲ್ಪ ಕೆಳಗಡೆ ಬಂದಿದೆ. ಸೊ ಇದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿತ್ತು. ಮಾರ್ಕೆಟ್ ಅಲ್ಲಿ ಕೂಡ ನಾವು ರಿಕವರಿನ ನೋಡಿದ್ವಿ. ಇನ್ನು ಇಂಡಿಯಾ ವಿಕ್ಸ್, ಇಂಡಿಯಾ ವರ್ಟಿಲಿಟಿ ಇಂಡೆಕ್ಸ್, ಫೇರ್ ಇಂಡೆಕ್ಸ್ ಇದು 15 ಮೇಲೆ ಹೋಗಿತ್ತು, ಈಗ 15 ಕೆಳಗಡೆ ಇದೆ. ಇದು ಕೂಡ ಪಾಸಿಟಿವ್ ಆಗಿ ಇದೆ. ಇನ್ನು ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$ ನ ನೋಡಿದ್ರೆ ಇದು ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ 86 ಮೇಲೆ ಇತ್ತು. ಅಲ್ಲಿಂದ ಇದು ಕೂಡ ಕಡಿಮೆ ಆಗಿ 86 ಕೆಳಗಡೆ ಬಂದಿದೆ. ಈಗ ಅರೌಂಡ್ ಎಕ್ಸಾಕ್ಟ್ 86 ಹತ್ರ ಇದೆ. ಸೊ ಇದು ಕೂಡ ಸದ್ಯಕ್ಕೆ ನಮ್ಗೆ ಪಾಸಿಟಿವ್ ಅಥವಾ ನ್ಯೂಟ್ರಲ್ ಅಂತ ನಾವು ಇದನ್ನ ಕರಿಬಹುದು. ಇನ್ನು US$ ಇಂಡೆಕ್ಸ್ 98 ಹತ್ರ, ಇದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್. US 10-year ಬಾಂಡ್ 4.4 4.5 ಇದೇ ಲೆವೆಲ್ ಅಲ್ಲಿ ಓಡಾಡ್ತಾ ಇದೆ. ಸೊ ಇಲ್ಲಿಂದ ಸರಿಯಾದ ಕ್ಲೂ ನಮ್ಗೆ ಸಿಗ್ತಾ ಇಲ್ಲ. ಇದೇನಾದರೂ ಹೆಚ್ಚಾಗ್ತಾ 4.5 ಮೇಲೆ 4.78 ಕಡೆ ಹೋದ್ರೆ ಅದು ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಇವೆಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳು. ಇನ್ನು ಈಕ್ವಿಟಿ ಮಾರ್ಕೆಟ್ ಕಡೆ ನಾವು US ಮಾರ್ಕೆಟ್ ನ ನೋಡಿದ್ರೆ US ನ ಡೌನ್ ಫೀಚರ್ಸ್ ಅಲ್ಲಿ ಕೂಡ ಇಲ್ಲಿ ಒಂದು ರಿಕವರಿ ಬಂದಿದೆ. ಇನ್ನು ನಾಸ್ಡಾಕ್ ಇಂಡೆಕ್ಸ್ ನ ನೋಡಿದ್ರೆ ನಾಸ್ಡಾಕ್ ಇಂಡೆಕ್ಸ್ ಶುಕ್ರವಾರ ದಿನ ಲೋವರ್ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿತ್ತು. ಇನ್ನು ಇವತ್ತಿನ ದಿನ ಸೋಮವಾರ ಯಾವ ರೀತಿ ಮೂಮೆಂಟಮ್ ಬರುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ಜಪಾನ್ ಇಂಡೆಕ್ಸ್ ಇದರಲ್ಲಿ ಒಂದು ಒಳ್ಳೆ ರಿಕವರಿ ಬಂದು ಇದು 38,000 ಮೇಲೆ ಹೋಗಿದೆ. ಎಲ್ಲ ಅವರೇಜಸ್ ಗಿಂತ ಮೇಲೆ ಬಂದಿದೆ. ಸೊ ಇದು ಪಾಸಿಟಿವ್ ಆಗೇ ಇದೆ. ಸೊ ಇಂಪಾರ್ಟೆಂಟ್ ಆಗಿ ಈಗಿನ ಸಿಚುವೇಶನ್ಗೆ ನಾವು ನೋಡ್ಬೇಕಾಗಿರೋದು ಇಸ್ರೇಲ್ ಮಾರ್ಕೆಟ್ TA35. ಇದರಲ್ಲಿ ಕೂಡ ಭಾನುವಾರ ದಿನ ಒಂದು ರಿಕವರಿ ಬಂದಿತ್ತು. ಅಲ್ಲಿಂದ ಇವತ್ತಿನ ದಿನ 16 ಜೂನ್ ಕೂಡ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಮೇನ್ ಆಗಿ ಎಲ್ಲಿ ಯುದ್ಧದ ವಾತಾವರಣ ಇದೆ ಅದೇ ಕಂಟ್ರಿನಲ್ಲಿ ಒಂದು ರಿಕವರಿ ಬರ್ತಾ ಇರೋದು. ಸೊ ಇದು ನಮಗೆ ಪಾಸಿಟಿವ್ ಸೆಂಟಿಮೆಂಟ್ ಕೊಡುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಕೂಡ ನಾವು ನಮ್ಮ ಪೊಸಿಷನ್ಸ್ಗಳು ಲಾಂಗ್ ಸೈಡ್ ಅಲ್ಲಿ ಇರಬೇಕು ಅಂತಂದ್ರೆ ನಾವು ಕಂಪಲ್ಸರಿ ಕ್ರೂಡ್ ಆಯಿಲ್ ಮೇಲೆ ಕಣ್ಣಿಟ್ಟಿರ್ಬೇಕಾಗತ್ತೆ. ಇಲ್ಲಿ ಏನಾದರೂ ಸಡನ್ ಆಗಿ ಮೂಮೆಂಟಮ್ ಬಂದು ಕ್ರೂಡ್ ಆಯಿಲ್ 75 ಮೇಲೆ ಹೋಗಕ್ಕೆ ಶುರು ಆದ್ರೆ ಆಗ ಮಾರ್ಕೆಟ್ ಅಲ್ಲಿ ಶಾರ್ಪ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ನಾವು ಲಾಂಗ್ ಸೈಡ್ ಇಂದ ಹೊರಗಡೆ ಬಂದು ಫುಡ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕಾಗುತ್ತೆ. ಸೊ ಇದು ಎಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳು. ಇನ್ನು ನಾವು ಆಪ್ಷನ್ ಚೈನ್ ನ ಚೆಕ್ ಮಾಡಬೇಕು ಅಂತಂದ್ರೆ ಈಗ ನಾನು NIC ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಸೊ NIC ನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಫುಡ್ ಸೈಡ್ ಅಲ್ಲಿ ನೋಡಿದ್ರೆ 18 lakhs ಇದೆ, ಕಾಲ್ ಸೈಡ್ ಅಲ್ಲಿ 16 lakhs. ಸೊ ಇಲ್ಲಿ ಪುಟ್ ರೇಟರ್ಸ್ ಹೆಚ್ಚಾಗಿದ್ದಾರೆ. ಸೊ ಈಗ ಮಾರ್ಕೆಟ್ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಇದು ನಾವು ಆಪ್ಷನ್ ಚೈನ್ ಪ್ರಕಾರ ಬಾರ್ ಚಾರ್ಟ್ ಅಲ್ಲಿ ಬಂದು ನೋಡಿದ್ರೆ ಈಗಿನ ಲೆವೆಲ್ ಇಂದ ಅದು 24,950 ಇಂದ ಇಮಿಡಿಯೇಟ್ ಸಪೋರ್ಟ್ 24,900 ಹತ್ರ ಇಲ್ಲಿ ಪುಟ್ ರೈಟರ್ಸ್ ಇದ್ದಾರೆ, ಹಾಗೂ 24,800 ಹತ್ರ ಹೈಯೆಸ್ಟ್ ಪುಟ್ ರೈಟರ್ಸ್ ಇದ್ದಾರೆ. ಸೊ 24,800 ವರೆಗೆ ಯಾವುದೇ ಡಿಪ್ ಅಲ್ಲಿ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಈಗಿನ ಲೆವೆಲ್ ಇಂದ ನಿಫ್ಟಿ 25,000 ಹತ್ರ ಸ್ಮಾಲ್ ರೆಸಿಸ್ಟೆನ್ಸ್, ಇದ್ರ ಮೇಲೆ ನಿಫ್ಟಿ ಸಸ್ಟೈನ್ ಆಯ್ತು ಅಂತಂದ್ರೆ ಮೇಲೆ 25,300 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಇನ್ನು ಇವತ್ತಿನ ದಿನ ಮಾರ್ಕೆಟ್ ಕ್ಲೋಸ್ ಆದಾಗ ಮಾರ್ಕೆಟ್ ಬ್ರೆತ್ ನ ಕೂಡ ಒಂದು ಬಾರಿ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ಇಲ್ಲಿ ನಿಫ್ಟಿ ಔಟ್ ಆಫ್ 50 ಸ್ಟಾಕ್ಸ್ ಅಲ್ಲಿ 44 ಸ್ಟಾಕ್ಸ್ 44 ಸ್ಟಾಕ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದ್ರೆ ಓನ್ಲಿ 6 ಸ್ಟಾಕ್ಸ್ ಮಾತ್ರ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ. ಸೊ ಮಾರ್ಕೆಟ್ ಬ್ರೆತ್ ಕೂಡ ಪಾಸಿಟಿವ್ ಆಗಿದೆ. ಸೊ ನಾವು ನಾಳೆ ದಿನ ಅಂದ್ರೆ 17 ಜೂನ್ ಮಂಗಳವಾರ ದಿನ ಮಾರ್ಕೆಟ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಓನ್ಲಿ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡೋಣ. ಪುಟ್ ಸೈಡ್ ಅಲ್ಲಿ ನಾವು ಯಾವುದೇ ಲೆವೆಲ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡಲ್ಲ. ಪುಟ್ ಸೈಡ್ ಅಲ್ಲಿ ಕೂಡ ಪೊಸಿಷನ್ ತಗೋಬೇಕು ಅಂತಂದ್ರೆ ಯಾವ ಲೆವೆಲ್ ಅಲ್ಲಿ ತಗೋಬಹುದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಿಫ್ಟಿ ಈಗ ಕ್ಲೋಸಿಂಗ್ ಕಂಡಿರೋದು ಇಲ್ಲಿ 24,940 ಅಂತ.
ಸೊ ನಿಫ್ಟಿ ಇದೇ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಕೂಡ ಅಥವಾ ಯಾವುದೇ ಡಿಪ್ ಅಲ್ಲಿ ಓಪನ್ ಆದ್ರೆ ಕೂಡ ನಾವು 24,800 ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ಇಲ್ಲಿ 25,000 ಸೈಕಲಾಜಿಕಲಿ ಒಂದು ಸ್ಮಾಲ್ ರೆಸಿಸ್ಟೆನ್ಸ್ ಇದೆ. 25,000 ಮೇಲೆ ಬಂದು 25,030 ಮೇನ್ ಇಂಪಾರ್ಟೆಂಟ್ ಲೆವೆಲ್. 25,030 ಮೇಲೆ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇದು 25,200 25,300 ಆಪ್ಷನ್ ಚೈನ್ ಪ್ರಕಾರ ಏನ್ ಲೆವೆಲ್ ನ ನೋಡಿದ್ವಿ, 25,300 ನ ಟಾರ್ಗೆಟ್ ಇಟ್ಕೊಂಡು ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬಹುದು. ಹಾಗೂ ಆಲ್ರೆಡಿ ಹೇಳ್ದಂಗೆ ಇಂಟರ್ಡೇ ನಲ್ಲಿ ಏನೇ ಡಿಪ್ ಅಲ್ಲಿ 24,800 ವರೆಗೆ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೇಕಾಗತ್ತೆ. ಸ್ಟಾಪ್ ಲಾಸ್ 24,800 ಕೆಳಗಡೆ ಇಟ್ಕೋಬೇಕು. ಇನ್ನು ನಿಫ್ಟಿ ಏನಾದ್ರು 24,800 ಕೆಳಗಡೆ ಬಂದು 24,750 ನ ಬ್ರೇಕ್ ಆಯ್ತು ಅಂತಂದ್ರೆ ನಾವು ಅಲ್ಲಿ ಪುಟ್ ಸೈಡ್ ಅಲ್ಲಿ ಕೂಡ ಪೊಸಿಷನ್ ತಗೊಳಕ್ಕೆ ನೋಡ್ಬೇಕಾಗತ್ತೆ. ಆದ್ರೆ ಪುಟ್ ಪೊಸಿಷನ್ ತಗೊಳಕ್ಕಿಂತ ಮುಂಚೆ ನಾವು ಒಂದು ಬಾರಿ ಕ್ರೂಡ್ ಆಯಿಲ್ ನ ಕೂಡ ನೋಡ್ಬೇಕು. ಕ್ರೂಡ್ ಆಯಿಲ್ ನಲ್ಲಿ ಏನಾದ್ರು ಪ್ರೈಸ್ ಹೆಚ್ಚಾಗ್ತಾ ಇದ್ರೆ ಆಗ ಮಾತ್ರ ನಾವು ನಿಫ್ಟಿನಲ್ಲಿ ಕೂಡ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ನಿಫ್ಟಿನಲ್ಲಿ 24,750 ಕೆಳಗಡೆ ಕರೆಕ್ಷನ್ ಬರೋಕೆ ಶುರು ಅಂದ್ರೆ ಸ್ಮಾಲ್ ಸಪೋರ್ಟ್ 24,650 ಹತ್ರ ಇರುತ್ತೆ. 650 ಬ್ರೇಕ್ ಆದ್ರೆ ಡೈರೆಕ್ಟ್ ಆಗಿ 24,500 ಕಡೆ ನಿಫ್ಟಿ ಬರುತ್ತೆ. ಸೊ ಈ ಲೆವೆಲ್ಗಳನ್ನೆಲ್ಲ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇನ್ನು ನಿಫ್ಟಿಯಿಂದ ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಈಗ 55,973 ಹತ್ರ ಬಂದಿದೆ. ಸೊ ಇಮಿಡಿಯೇಟ್ ಆಗಿ 56,000 ಸೈಕಲಾಜಿಕಲ್ ಲೆವೆಲ್ ಹಾಗೂ 10-day ಮೂವಿಂಗ್ ಅವರೇಜ್ ಇದೆ. ಸೊ ನಾವು ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ನೆಕ್ಸ್ಟ್ ಅಗ್ರೆಸಿವ್ ಲಾಂಗ್ ಪೊಸಿಷನ್ ತಗೋಬೇಕು ಅಂತಂದ್ರೆ 56,200 ಲಿಂದ ಮಾತ್ರನೇ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇಲ್ಲಿ ಸ್ಮಾಲ್ ರೆಸಿಸ್ಟೆನ್ಸ್ ಝೋನ್ ಇದೆ. ಸೊ 56,200 ಮೇಲೆ ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಅಂದ್ರೆ ಇಲ್ಲಿಂದ 800 ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿ ಬರ್ಬೋದು. ಸೊ 56,200 ಮೇಲೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು 56,200 ಕೆಳಗಡೆ ಯಾವುದೇ ಲೆವೆಲ್ ಅಲ್ಲಿ ಪುಟ್ ಸೈಡ್ ಅಲ್ಲಿ ಆಗ್ಲಿ ಅಥವಾ ಕಾಲ್ ಸೈಡ್ ಅಲ್ಲಿ ಆಗ್ಲಿ ಯಾವುದೇ ಲೆವೆಲ್ ಅಲ್ಲಿ ಪೊಸಿಷನ್ ತಗೊಳ್ಳೋದು ಬೇಡ. ಬೈ ಅಂಡ್ ಡಿಪ್ಸ್ ಅಂತ ಏನಾದ್ರು ಇದ್ರೆ ಅದು ಓನ್ಲಿ ನಿಫ್ಟಿನಲ್ಲಿ ನೋಡೋಣ. ಬ್ಯಾಂಕ್ ನಿಫ್ಟಿನಲ್ಲಿ 56,200 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇದು ಕೂಡ 13,100 ಮೇಲೆ ಕ್ಲೋಸ್ ಆಗ್ತಾ ಇರೋದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ 13,050 ವರೆಗೆ ಯಾವುದೇ ಡಿಪ್ ಅಲ್ಲಿ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೇಕಾಗುತ್ತೆ. ಸ್ಟಾಪ್ ಲಾಸ್ ನಾವು 13,000 ಹತ್ರ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬರೋ ರಿಕವರಿ ನಾನು 13,300 ಇದು ಹಿಂದಿನ ರಿಜೆಕ್ಷನ್ ಲೆವೆಲ್ ಏನಿತ್ತು. ಸೊ 13,300 ವರೆಗೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಮೂವ್ಮೆಂಟ್ ನ ನೋಡ್ಬೋದು. ಇನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಆದ್ಮೇಲೆ ನಾಳೆ ಎಕ್ಸ್ಪೈರಿ ಅದು 17th ಜೂನ್ ಮಂಗಳವಾರದ ವೀಕ್ಲಿ ಎಕ್ಸ್ಪೈರಿ ಸೆನ್ಸೆಕ್ಸ್ ಅಲ್ಲಿ ಇರೋ ಕಾರಣ ಇದರಲ್ಲಿ ನಾವು ಅಪ್ ಟು 81,500 ವರೆಗೆ ಡಿಪ್ ಅಲ್ಲಿ ಕಾಲಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಕೂಡ ಬರೋ ರಿಕವರಿ 82,600 82,800 ವರೆಗೂ ಮೂವ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸೆನ್ಸೆಕ್ಸ್ ಅಲ್ಲಿ 81,500 ವರೆಗೆ ಡಿಪ್ ಅಲ್ಲಿ ಅಥವಾ ಫ್ಲಾಟ್ ಆಗಿ ಓಪನ್ ಆದ್ರೆ ಕೂಡ ನಾವು ಲಾಂಗ್ ಪೊಸಿಷನ್ ತಗೊಂಡು 81,500 ಕೆಳಗಡೆ ಹೋದ್ರೆ ಲಾಂಗ್ ಪೊಸಿಷನ್ಸ್ ಗಳಿಂದ ಹೊರಗಡೆ ಬಂದು 81,500 ಕೆಳಗಡೆ ಟೈಮ್ ಸ್ಪೆಂಡ್ ಮಾಡಿ ಇನ್ನಷ್ಟು ಕರೆಕ್ಷನ್ ಕೊಡಕ್ಕೆ ಶುರು ಆದ್ರೆ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಳಕ್ಕೆ ಕೂಡ ನೋಡ್ಬೋದು. 81,400 ಲಿಂದ ನಾವು ಪುಟ್ ಪೊಸಿಷನ್ಸ್ ಏನಾದ್ರು ತಗೊಂಡ್ರೆ ಕೆಳಗಡೆ 80,300 ವರೆಗೆ ಅರೌಂಡ್ 1,100 ಪಾಯಿಂಟ್ಸ್ ಡೌನ್ ಮೂವ್ ಕೂಡ ಸಿಗೋ ಚಾನ್ಸಸ್ ಇರುತ್ತೆ ಮಂಗಳವಾರದ ದಿನ. ಈ ಲೆವೆಲ್ಸ್ ಕೂಡ ಇಟ್ಕೊಂಡು ನಾವು ಸೆನ್ಸೆಕ್ಸ್ ಅಲ್ಲಿ ಕೂಡ ಪೊಸಿಷನ್ ತಗೊಳಕ್ಕೆ ನೋಡೋಣ. ಸೊ ಈ ರೀತಿ ನಾವು 4 ಇಂಡೆಕ್ಸ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡೋಣ. ನಾವು 4 ಇಂಡೆಕ್ಸ್ ಡಿಸ್ಕಸ್ ಮಾಡಿರ್ಬೋದು, ಆದ್ರೆ ಇವು 4ರಲ್ಲಿ ಟ್ರೇಡ್ ಮಾಡ್ಬೇಕಂತ ಏನೂ ಇಲ್ಲ. ನಮ್ಗೆ ಸೂಟ್ ಆಗೋ ಇಂಡೆಕ್ಸ್ ಅಲ್ಲಿ ನಾವು ಪೊಸಿಷನ್ ತಗೊಳಕ್ಕೆ ನೋಡೋಣ. ನಿಮ್ಗೆ ಏನಾದ್ರು ನಾನು ಕೊಟ್ಟಿರೋ ಮಾಹಿತಿನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇಲ್ಲಿ ನೀವು ಹೆಚ್ಚಿನ ಮಾಹಿತಿನ ಪಡಿಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡ್ತಾ ಇಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಂದ್ರೆ ದಯಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.